ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನು ಉಪಯೋಗಿಸ್ಕೊಂಡು 3 ಲೇಯರ್ದು 8 ಪೆಟಲ್ಸ್ 3 ಲೇಯರ್ ಫ್ಲವರ್ನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಉಲ್ಲನ್ ಫ್ಲವರ್ಸ್ ಅಂದ್ರೆ ಇಷ್ಟ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್ ಇದು. ಸೊ ನಮ್ಗೆ ಯಾವ ಕಲರ್ ಅಲ್ಲಿ ಬೇಕೋ ನಾವು ಆ ಕಲರ್ ಅಲ್ಲಿ ಹಾಕೋಬಹುದು. ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು. ಇವಾಗ ನಾವು ಹೊರಗಡೆ ಹೋದಾಗ ನಮಗೆ ಬೇಕಾಗಿರೋ ಕಲರ್ಗಳು ಸಿಗೋದಿಲ್ಲ, ಮತ್ತೆ ಬೇಕಾಗಿರೋ ಡಿಸೈನ್ ಕೂಡ ಸಿಗೋದಿಲ್ಲ. ಈ ರೀತಿ ನಾವು ಹಾಕೊಂಡು ಮಕ್ಕಳಿಗೆ ಹೆಡ್ ಬ್ಯಾಂಡಿಗೆಲ್ಲ ಈ ರೀತಿ ಹಾಕೊಂಡು ಹಾಕ್ಬೋದು. ಸೊ ದೊಡ್ಡವರಿಗೂ ಅಷ್ಟೇ ಸ್ಯಾರಿ ಮ್ಯಾಚಿಂಗ್ ಹಾಕೊಂಡು ಕ್ಲಿಪ್ಪಿಗೆ ಅಟ್ಯಾಚ್ ಮಾಡ್ಕೋಬಹುದು. ಸೊ ಸೆಂಟ್ರಲ್ಲಿ ಒಂದು ಹಾಫ್ ಪರ್ಲ್ ಬಿಟ್ಟು ಅಥವಾ ಸ್ಟೋನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಮಗ್ ಬೇಕಾಗಿರೋ ಕಲರ್ ಅಲ್ಲಿ ನಾವೇ ಹಾಕೋಬಹುದು, ಮತ್ತೆ ನಾವೇ ಹಾಕಿದ್ದು ಅನ್ನೋ ಖುಷಿನೂ ನಮಗಿರುತ್ತೆ. ಮಕ್ಳಿಗೆ ಡ್ರೆಸ್ ಮ್ಯಾಚಿಂಗ್ ಕೆಲವು ಸಿಗೋದಿಲ್ಲ, ಉಲ್ಲನ್ ತಗೊಂಡು ನಾವೇ ಈ ರೀತಿ ಹಾಕೋಬಹುದು. ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ಸೊ ಮೆಟೀರಿಯಲ್ಸ್ ನ ನೋಡೋದಾದ್ರೆ, ನಾನು ಇಲ್ಲಿ ಬೇಬಿ ಪಿಂಕ್ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ಸೊ ಒಂದೇ ಕಲರ್ ಯೂಸ್ ಮಾಡೋದ್ರಿಂದ ಒಂದೇ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. 3.0 mm ಕ್ರೋಶಾ ತಗೊಂಡಿದ್ದೀನಿ. ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ಉಲ್ಲನ್ ತುದಿನ ಹೇಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಉಲ್ಲನ್ನ ಹೀಗೆ ಒಂದು ರೌಂಡ್ ಸುತ್ಕೊಂಡು ನೋಡಿ, ಇದ್ರ ಒಳಭಾಗದಿಂದ ಕ್ರೋಶಾ ತಗೊಂಡು ಉಲ್ಲನ್ ಎಳ್ಕೋಬೇಕು. ಎಳ್ಕೊಂಡು ಹೀಗೆ ಒಂದು ಚೈನ್ ಹಾಕೊಂಡ್ರೆ ನಮ್ಗೆ ಮ್ಯಾಜಿಕ್ ಸರ್ಕಲ್ ರೆಡಿ ಆಗುತ್ತೆ. ಸೊ ಮ್ಯಾಜಿಕ್ ಸರ್ಕಲ್ ಯಾರಿಗೆಲ್ಲ ಗೊತ್ತಿಲ್ಲ, ಮ್ಯಾಜಿಕ್ ಸರ್ಕಲ್ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು. ಇಲ್ಲಿ ನಾನು 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕೊಂಡ್ಮೇಲೆ ಈ ಮ್ಯಾಜಿಕ್ ಸರ್ಕಲ್ ಒಳಭಾಗಕ್ಕೆ 15 ಹಾಫ್ ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ, ಹೀಗೆ 1 2 3 4 5 6 ನೋಡಿ, ಹೀಗೆ ತಗೊಂಡು ಈ 3 ಲೂಪಿಗೆ ಸೇರಿಸಿ ಒಂದೇ ಸತಿ ಹೇಳ್ಕೋಬೇಕು. 7 8 9 10 11 12 13 14 15 ನೋಡಿ, 15 ಹಾಫ್ ಡಬಲ್ ಕ್ರೋಶೆ ಹಾಕೊಂಡಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ನಾನು 2 ಚೈನ್ ಹಾಕೊಂಡಲ್ಲ, ಅದು ಒಂದು ಹಾಫ್ ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಹಾಗಾಗಿ ನಾನು 15 ಹಾಫ್ ಡಬಲ್ ಕ್ರೋಶೆ ಹಾಕೊಂಡಿದೀನಿ. ಟೋಟಲ್ ಆಗಿ ನಮ್ಗೆ 16 ಹಾಫ್ ಡಬಲ್ ಕ್ರೋಶೆ ಬಂದಿದೆ. ಇವಾಗ ಈ ಸೆಂಟ್ರಲ್ ಹೋಲ್ ಇದೆ ಅಲ್ವಾ, ಈ ಹೋಲ್ ನ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಈ ಚಿಕ್ಕದಾಗಿ ಉಲ್ಲನ್ ಇದೆಯಲ್ಲ, ಈ ಉಲ್ಲನ್ನ ಇಟ್ಕೊಂಡು ಟೈಟ್ ಆಗಿ ಎಳ್ಕೋಬೇಕು. ಎಳ್ಕೊಂಡ್ರೆ ನಮ್ಗೆ ಸೆಂಟ್ರಲ್ ಇರೋ ಹೋಲು ಕ್ಲೋಸ್ ಆಗುತ್ತೆ. ಸೊ ಇದ್ರಲ್ಲಿ ಏನಾದ್ರು ಸ್ಟಿಚಸ್ ಅರ್ಥ ಆಗಿಲ್ಲ ಅನ್ನೋರು ಕ್ರೋಶಾ ಬೇಸಿಕ್ ಸ್ಟಿಚಸ್ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು. ಸೊ ಇವಾಗ ನೋಡಿ, ಇಲ್ಲಿ 2 ಚೈನ್ ಇದೆಯಲ್ಲ, ಈ 2ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಈ ರೌಂಡ್ ನ ನಾವು ಫಿನಿಶ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ. ಇವಾಗ ಪೆಟಲ್ಸ್ ಹಾಕೋದಕ್ಕೆ ನಾವು ಲೂಪ್ ನ ಮಾಡ್ಕೋಬೇಕಾಗುತ್ತೆ. ನೋಡಿ, 1 2 ಚೈನ್ ಹಾಕೊಂಡಿದೀನಿ. ಫಸ್ಟ್ ಲೂಪ್ ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ತೀನಿ. ನೋಡಿ, ಹೀಗೆ. ಮತ್ತೆ 2 ಚೈನ್ ಹಾಕೊಳ್ತೀನಿ. 1 2 2ನೇ ಲೂಪಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ. ಮತ್ತೆ 2 ಚೈನು, ಒಂದು ಲೂಪ್ ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್. ಮತ್ತೆ 2 ಚೈನ್ ಹಾಕೊಂಡು ಒಂದು ಲೂಪ್ ನ ಸ್ಕಿಪ್ ಮಾಡಿ 2ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್. ಮತ್ತೆ 2 ಚೈನು, ಒಂದು ಲೂಪ್ ಸ್ಕಿಪ್ ಮಾಡಿ 2ನೇ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್. ಮತ್ತೆ 2 ಚೈನು, ಒಂದು ಲೂಪ್ ಸ್ಕಿಪ್ ಮಾಡಿ 2ನೇ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್.
ಮತ್ತೆ ಇಲ್ಲಿ 2 ಚೈನ್ ಹಾಕೋಬೇಕು. ಫಸ್ಟ್ ಲೂಪ್ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಮತ್ತೆ 2 ಚೈನ್ ಹಾಕೊಂಡು ಇಲ್ಲಿ ನೋಡಿ ಒಂದು ಲೂಪ್ನ ಸ್ಕಿಪ್ ಮಾಡಬೇಕು. 2ನೇ ಲೂಪಿಗೆ ನಾವು ಫಸ್ಟ್ ಚೈನ್ ಹಾಕೊಂಡಿದೀವಲ್ವಾ ಅಲ್ಲೇ ಬರುತ್ತೆ. ಸೊ ಅಲ್ಲಿಗೆ ನಾವು ಹಾಕೋಬಾರ್ದು. ಈ 2 ಚೈನ್ ಹಾಕೊಂಡಿದ್ವಲ್ವಾ ಫಸ್ಟ್ ಪೆಟಲ್ಲಿಗೆ, ಆ 2 ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ಸೊ ನೋಡಿ ಟೋಟಲ್ ಆಗಿ 1 2 3 4 5 6 7 8 ಪೆಟಲ್ಸಿಗೆ ನಮಗೆ ಲೂಪ್ಸ್ ಬಂದಿದೆ. ಇವಾಗ ನಾವು ಪೆಟಲ್ಸ್ನ ಹಾಕೋಬೇಕು. ಪೆಟಲ್ಸ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಇಲ್ಲಿ ಫಸ್ಟ್ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕೊಂಡು ಈ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 1 2 3 ನೋಡಿ 3 ಡಬಲ್ ಕ್ರೋಶೆ ಹಾಕೊಂಡು 2 ಚೈನ್ ಹಾಕೊಂಡು ಇದೇ ಡಬಲ್ ಕ್ರೋಶೆ ಹಾಕೊಂಡಿದ್ವಲ್ವಾ ಅದೇ ಲೂಪ್ ಒಳಭಾಗಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ ಹೀಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು 2 ಚೈನ್ ಹಾಕೊಂಡು ಪೆಟಲ್ಸ್ ನ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಎಂಡಿಂಗ್ ಅಲ್ಲಿ 2 ಚೈನ್ ಹಾಕೊಂಡು ಪೆಟಲ್ಸ್ ನ ಫಿನಿಶ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಪೆಟಲ್ ಕರೆಕ್ಟ್ ಆಗಿ ಬರೋದು. ಮತ್ತೆ ನೋಡಿ ಇವಾಗ ಮತ್ತೆ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ. ಅದಾದ್ಮೇಲೆ 2 ಚೈನು 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೊಳ್ತೀನಿ. 3 ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕೊಳ್ತೀನಿ. ಇದೇ ಲೂಪ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ತೀನಿ. ನೋಡಿ ಹೀಗೆ. ಮತ್ತೆ ನೋಡಿ ಅದ್ರ ಪಕ್ಕದ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ಚು, 2 ಚೈನು ಮತ್ತೆ 3 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕೋಬೇಕು. ಮತ್ತೆ 2 ಚೈನ್ ಹಾಕೊಂಡು ಇದೇ ಲೂಪ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಈ 3 ಪೆಟಲ್ಸ್ ಯಾವ ರೀತಿ ಹಾಕೋದು ನೋಡಿದ್ರಲ್ಲ, ಇದೇ ರೀತಿ ಇದನ್ನ ಪೂರ್ತಿಯಾಗಿ ಹಾಕೋಬೇಕು. ಇಲ್ಲಿಂದ ಸ್ವಲ್ಪ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ವಿಡಿಯೋನ. ಸೊ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ, ಹಾಗಾಗಿ ಇಲ್ಲಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಸೊ ಇವಾಗ ನೋಡಿ ಪೆಟಲ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ನೀವು ನೋಡ್ಬೋದು 1 2 3 4 5 6 7 8 ಟೋಟಲು 8 ಪೆಟಲ್ಸ್ ಬಂದಿದೆ. ಇವಾಗ ಸೆಕೆಂಡ್ ಲೇಯರ್ ಪೆಟಲ್ನ ಹಾಕೋಬೇಕು. ಸೆಕೆಂಡ್ ಲೇಯರ್ ಪೆಟಲ್ ಹಾಕೊಳ್ಳೋದಕ್ಕೆ ನೋಡಿ ಕ್ರೋಶ ಮುಂಭಾಗದಲ್ಲಿ ಇದೆಯಲ್ವಾ, ಹಿಂಭಾಗಕ್ಕೆ ಕ್ರೋಶ ಹೋಗ್ಬೇಕು. ಹಿಂಭಾಗಕ್ಕೆ ಹೋಗ್ಬೇಕಂದ್ರೆ ನೋಡಿ ಈ ಕ್ರೋಶ ಇದೆಯಲ್ಲ, ಇದನ್ನ ಒಂದ್ ರೌಂಡ್ ಹೀಗೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ನೋಡಿ 8ನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ಕ್ರೋಶ ಬರಬೇಕು. ಮೊದಲನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಕ್ರೋಶ ಹೋಗ್ಬೇಕು. ಈ ಹುಲ್ಲನ್ನ ಎಳ್ಕೋಬೇಕು. ಮೊದಲನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ಎಳ್ಕೊಂಡು 8ನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಎಳ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಬೇಕು. ನೋಡಿ ಇವಾಗ ನಮ್ಗೆ ಹುಲ್ಲನ್ ಹಿಂಭಾಗಕ್ಕೆ ಬಂದಿದೆ. ಸೊ ಇಲ್ಲಿ ನಾವು ಪೆಟಲ್ಸ್ ನ ಜಾಯಿನ್ ಮಾಡ್ಕೋಬೇಕಾದ್ರೆ, ಚೈನ್ ಹಾಕೋಬೇಕಾದ್ರೆ ಇವಾಗ ನಾನು ಯಾವ ರೀತಿ ಇಲ್ಲಿ ತೋರಿಸ್ತಾ ಇದೇ ರೀತಿನೇ ಹಾಕೋಬೇಕಾಗುತ್ತೆ. ಸೊ ನೋಡಿ 1 2 3 4 ಚೈನ್ ಹಾಕೊಂತಾ ಇದೀನಿ ಸೆಕೆಂಡ್ ಪೆಟಲ್ ಹಾಕೊಳ್ಳೋದಕ್ಕೆ. 4 ಚೈನ್ ಹಾಕೊಂಡು ಮೊದಲನೇ ಪೆಟಲ್ ಹಿಂಭಾಗದಿಂದ ಮುಂಭಾಗ ಕ್ರೋಶ ತಗೊಂಡು 2ನೇ ಪೆಟಲ್ ಮುಂಭಾಗದಿಂದ ಹಿಂಭಾಗ ಕ್ರೋಶ ತಗೊಂಡು ಹುಲ್ಲನ್ನ ಎಳ್ಕೋಬೇಕು. 2ನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ಎಳ್ಕೊಂಡು ಮೊದಲನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಎಳ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು. ನೋಡಿ ಮತ್ತೆ ಇವಾಗ ಇಲ್ಲಿ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕೊಂಡು 2ನೇ ಪೆಟಲ್ ಹಿಂಭಾಗದಿಂದ ಮುಂಭಾಗ ಕ್ರೋಶ ತಗೋಬೇಕು. 3ನೇ ಪೆಟಲ್ ಮುಂಭಾಗದಿಂದ ಹಿಂಭಾಗ ಕ್ರೋಶ ತಗೊಂಡು ಈ ಹುಲ್ಲನ್ನ 3ನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಡು 2ನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ತಗೊಂಡು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು.
ನೋಡಿ ಹೀಗೆ. ಸೊ ಇದೇ ರೀತಿನ ನಾವು ಪೆಟಲ್ಸ್ ಹಾಕೋದಕ್ಕೆ ಲೂಪ್ನ ಮಾಡ್ಕೋಬೇಕು. ನೋಡಿ ಇವಾಗ ಇದು ಲಾಸ್ಟ್ ಪೆಟಲ್ ಅನ್ಸುತ್ತೆ. ನಾವು ಇದೆಲ್ಲ ಹಾಕೊಂಡ್ಮೇಲೆ ಒಂದ್ಸತಿ ಕೌಂಟ್ ಮಾಡ್ಕೋಬೇಕು. ನೋಡಿ 1 2 3 4 5 6 7 ಇದು ಹಾಕಿದ್ರೆ 8 ಆಗುತ್ತೆ. 8 ಪೆಟಲ್ಸ್ ಬರಬೇಕು. ಸೊ ನೀವು ಹಿಂದೆಗಡೆ ನಾವು ಪೆಟಲ್ಸ್ ಹಾಕೋದಕ್ಕೆ ಏನು ಲೂಪ್ನ ಮಾಡ್ಕೊಂಡಿದೀವಿ ಅದು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ, 8 ಬಂದಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿಂದ 8ನೇ ಪೆಟಲ್ ಮೊದಲನೇ ಪೆಟಲಿಗೆ ತಗೋಬಾರ್ದು, ನಾವು ಆಲ್ರೆಡಿ ತಗೊಂಡಿದ್ದೀವಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಈ 8ನೇ ಪೆಟಲ್ ಹಾಕ್ಕೊಳ್ತೀವಲ್ವ, ಈ ಚೈನ್ ಹಾಕ್ಕೊಂಡ್ಮೇಲೆ ಮೊದಲನೇ ಪೆಟಲಿಗೆ ಚೈನ್ ಹಾಕ್ಕೊಂಡಿದ್ವಲ್ವ ಆ ಗ್ಯಾಪಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಲೇಯರ್ ಪೆಟಲ್ನ ಯಾವ ರೀತಿ ಹಾಕೋದು ನೋಡೋಣ. ಫಸ್ಟು ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. ಆಮೇಲೆ ಇದೇ ಲೂಪ್ ಒಳಗಡೆ 4 ಡಬಲ್ ಕ್ರೋಶೆನ ಹಾಕ್ಕೊಳ್ತೀನಿ. ನೋಡಿ 4 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತೀನಿ. ಇವಾಗ ಫಸ್ಟ್ ಪೆಟಲ್ಲು ರೆಡಿ ಆಯಿತು. ಸೆಕೆಂಡು ಪೆಟಲ್ಲಿಗೆ ಸೆಕೆಂಡು 6 ಚೈನ್ ಹಾಕ್ಕೊಂಡಿದ್ದೀವಲ್ವ ಆ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು 4 ಡಬಲ್ ಕ್ರೋಶೆನ ಹಾಕ್ಕೊಳ್ತೀನಿ. 1 2 3 4 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಭಾಗಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತೀನಿ. ನೋಡಿ ಈಗ 3ನೇ ಪೆಟಲ್ ಹಾಕ್ಕೊಳ್ಳೋಣ. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು ಫಸ್ಟು, ಆಮೇಲೆ 2 ಚೈನು 4 ಡಬಲ್ ಕ್ರೋಶೆ 2 3 4 ಡಬಲ್ ಕ್ರೋಶೆ ಆದಮೇಲೆ 2 ಚೈನು ಒಂದು ಸ್ಲಿಪ್ ಸ್ಟಿಚ್ಚು. ನೋಡಿ ಈ ರೀತಿ ಬರುತ್ತೆ. ಸೊ ಇವಾಗ ಇಲ್ಲಿ 3 ಪೆಟಲ್ಸ್ ನಾನು ತೋರಿಸ್ಕೊಟ್ಟಿದ್ದೀನಲ್ವಾ, ಇನ್ನು 5 ಪೆಟಲ್ ಹಾಕ್ಕೋಬೇಕು. ಈ 5 ಪೆಟಲ್ ಹಾಕೋದನ್ನ ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಹಾಗಾಗಿ ಈ 5 ಪೆಟಲ್ ನಾನು ಏನು ಹಾಕ್ಕೊಳ್ತೀನಿ ಅದನ್ನ ಸ್ವಲ್ಪ ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಆಗಿ ಮಾಡ್ತೀನಿ. ನೆಕ್ಸ್ಟ್ ರೌಂಡ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ.
ಇವಾಗ ನೋಡಿ ಎರಡನೇ ರೌಂಡಲ್ಲಿ ಪೆಟಲ್ಸ್ ಎಲ್ಲ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎರಡನೇ ರೌಂಡಲ್ಲಿ ನನಗೆ 8 ಪೆಟಲ್ಸ್ ಬಂದಿದೆ. ಸೊ ಮೊದಲನೇ ರೌಂಡಲ್ಲಿ ಎಷ್ಟು ಪೆಟಲ್ಸ್ ಬರುತ್ತೋ 2 ಮತ್ತು 3ನೇ ರೌಂಡಲ್ಲಿ ಅಷ್ಟೇ ಪೆಟಲ್ಸ್ ಬರುತ್ತೆ. ಇವಾಗ ನಾವು ಮೊದಲನೇ ರೌಂಡಲ್ಲಿ ಹುಲ್ಲನ್ನು ಯಾವ ರೀತಿ ಹಿಂಭಾಗಕ್ಕೆ ತಗೊಂಡ್ವಿ ಎರಡನೇ ರೌಂಡ್ ಹಾಕೊಳ್ಳೋದಕ್ಕೆ, ಅದೇ ರೀತಿ ಎರಡನೇ ರೌಂಡಲ್ಲಿ ಕೂಡ ನಾವು ಹಿಂಭಾಗಕ್ಕೆ ತಗೋಬೇಕಾಗುತ್ತೆ. ಸೊ ಇದು ಮುಂಭಾಗಕ್ಕಿದೆ, ಹಿಂಗೆ ನಾವು ಹಾಕ್ಕೊಳಕ್ಕಾಗಲ್ಲ. ನೋಡಿ ಕ್ರೋಶಾನ ಹೀಗೊಂದು ರೌಂಡ್ ತಿರುಗಿಸಿ 8ನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ಕ್ರೋಶ ತಗೊಂಡು, ಮೊದಲನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಕ್ರೋಶ ತಗೊಂಡು ಹುಲ್ಲನ್ನ ಎಳ್ಕೋಬೇಕು. ಮೊದಲನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ಹುಲ್ಲನ್ನ ಎಳ್ಕೊಂಡು 8ನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಹುಲ್ಲನ್ನ ಎಳ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು. ನೋಡಿ ಹೀಗೆ. ಈಗ ಇಲ್ಲಿ ನಾವು 6 ಚೈನ್ ಹಾಕೊಳ್ಬೇಕು. 2 3 4 5 6 ಚೈನ್ ಹಾಕೊಂಡು 3ನೇ ರೌಂಡ್ ಪೆಟಲ್ಸ್ ಹಾಕೋದಕ್ಕೆ ನಾವು ಚೈನ್ಗಳು ಹಾಕೊಳ್ತಾ ಇರೋದು ಇವಾಗ. ಸೊ 6 ಚೈನ್ ಹಾಕೊಂಡು ಮೊದಲನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ಕ್ರೋಶ ತಗೊಂಡು 2ನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಕ್ರೋಶ ತಗೊಂಡು, ನೋಡಿ 2ನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ ಹುಲ್ಲನ್ನು ಎಳ್ಕೊಂಡು ಮೊದಲನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಹುಲ್ಲನ್ನು ಎಳ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು. ಅವಾಗ ಈ ರೀತಿ ಲೂಪ್ ಬರುತ್ತೆ. ಸೊ ನಾವು ಪೆಟಲ್ಸ್ ಹಾಕೋಬೇಕು. ನೆಕ್ಸ್ಟ್ ಮತ್ತೆ ನೋಡಿ 6 ಚೈನ್ ಹಾಕೊಳ್ತೀನಿ. 6 ಚೈನ್ ಹಾಕೊಂಡು 2ನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ 3ನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಕ್ರೋಶ ತಗೊಂಡು 3ನೇ ಪೆಟಲ್ ಹಿಂಭಾಗದಿಂದ ಮುಂಭಾಗಕ್ಕೆ 2ನೇ ಪೆಟಲ್ ಮುಂಭಾಗದಿಂದ ಹಿಂಭಾಗಕ್ಕೆ ಹುಲ್ಲನ್ನ ಎಳ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಈ ರೌಂಡ್ ಪೂರ್ತಿಯಾಗಿ ನಾವು ಇದೇ ರೀತಿ ಹಾಕೊಳ್ಬೇಕು. ಸೊ ಫಸ್ಟ್ ರೌಂಡ್ ಅಲ್ಲಿ ನಾವು ಸೆಕೆಂಡ್ ರೌಂಡ್ ಹಾಕೋಬೇಕಾದ್ರೆ ನಾವು ಫಸ್ಟ್ ರೌಂಡ್ ಅಲ್ಲಿ ಪೆಟಲ್ಸ್ ಹಾಕಿದ್ವಲ್ವಾ, ಅಲ್ಲಿ ಮಧ್ಯದಲ್ಲಿ ನಾವು ಈ ರೀತಿ ತಗೊಂಡಿದ್ವಿ. ಈಗ 3ನೇ ರೌಂಡ್ ಹಾಕ್ಬೇಕಾದ್ರೆ 2ನೇ ರೌಂಡ್ ಪೆಟಲ್ಸ್ ಮಧ್ಯಕ್ಕೆ ನಾವು ತಗೋಬೇಕಾಗತ್ತೆ. ಸೇಮ್ ಸೆಕೆಂಡ್ ರೌಂಡ್ ಹಾಕ್ಬೇಕಾದ್ರೆ ಫಸ್ಟ್ ರೌಂಡ್ ಅಲ್ಲಿ ನಾವು ಯಾವ ರೀತಿ ಚೈನ್ ಹಾಕೊಂಡ್ವಿ ಅದೇ ರೀತಿ 3ನೇ ರೌಂಡ್ ಹಾಕ್ಬೇಕಾದ್ರೆ ನಾವು ಚೈನ್ಗಳು ಹಾಕೋಬೇಕು. ಆದ್ರೆ 2ನೇ ರೌಂಡ್ ಅಲ್ಲಿ 4 ಚೈನ್ ಹಾಕೊಂಡಿದ್ವಿ, 3ನೇ ರೌಂಡ್ ಅಲ್ಲಿ 6 ಚೈನ್ ಹಾಕೊಳ್ತಾ ಇದೀವಿ. ಇವಾಗ ನೋಡಿ 8 ಲೂಪ್ಸು ಆಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. 1 2 3 4 5 6 7 ಆಗಿದೆ. ಇದೊಂದು ಹಾಕೊಂಡ್ರೆ 8 ಆಗುತ್ತೆ. ಸೊ ಮಧ್ಯದಲ್ಲಿ ಎಲ್ಲಾದ್ರೂ ಮಿಸ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಕೊನೆ ಲೂಪ್. ಇದು ಕೊನೆ ಲೂಪ್ ಹಾಕೋಬೇಕಾದ್ರೆ ನಾವು ಆಲ್ರೆಡಿ 8ನೇ ಪೆಟಲ್ ಮತ್ತೆ ಮೊದಲನೇ ಪೆಟಲ್ಗೆ ಚೈನ್ ಹಾಕೊಂಡಿದೀವಿ. ಸೊ ಇವಾಗ ಈ ಚೈನ್ ಇದೆಯಲ್ವಾ, 6 ಚೈನ್ ಗ್ಯಾಪ್ ಇದೆಯಲ್ವಾ, 6 ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು ಹೀಗೆ. ಅವಾಗ ನೋಡಿ ನಮ್ಗೆ ಈ ರೀತಿ ಬರುತ್ತೆ. ಸೊ ಇವಾಗ ಪೆಟಲ್ಸ್ ನ ಹಾಕೋಬೇಕು. 3ನೇ ರೌಂಡ್ ಪೆಟಲ್ಸ್ ಹಾಕೋಬೇಕು. 1 2 ಚೈನ್ ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ. 3ನೇ ರೌಂಡ್ ಅಲ್ಲಿ ನಾವು 5 ಡಬಲ್ ಕ್ರೋಶೆನ ಹಾಕೋಬೇಕು. ಮೊದಲನೇ ರೌಂಡ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕೊಂಡಿದ್ವಿ. 2ನೇ ರೌಂಡ್ ಅಲ್ಲಿ 4 ಡಬಲ್ ಕ್ರೋಶೆ ಹಾಕೊಂಡಿದ್ವಿ. 3ನೇ ರೌಂಡ್ ಅಲ್ಲಿ 5 ಡಬಲ್ ಕ್ರೋಶೆನ ಹಾಕೋಬೇಕು. ನೋಡಿ ಇವಾಗ 5 ಡಬಲ್ ಕ್ರೋಶೆ ಆಯ್ತು. 2 ಚೈನ್ ಹಾಕೊಂಡು ಇದೇ ಲೂಪಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ಪೆಟಲ್ನ ಕಂಪ್ಲೀಟ್ ಮಾಡ್ಕೋತಾ ಇದೀನಿ. ನೋಡಿ ಹೀಗೆ. ಈಗ ಮತ್ತೆ ಪಕ್ಕದ್ದು 6 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು 2 ಚೈನ್ ಹಾಕೋಬೇಕು. 5 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ 2 ಚೈನ್ ಹಾಕೋಬೇಕು. ಇದೇ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ಪೆಟಲ್ನ ಫಿನಿಶ್ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ. ಮತ್ತೆ ನೋಡಿ 6 ಚೈನ್ ಗ್ಯಾಪ್ ಇದೆಯಲ್ಲ,
6 ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು 2 ಚೈನು 5 ಡಬಲ್ ಕ್ರೋಶೆ 1 2 3 4 5 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಹೀಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ ಹಿಂಗೆ ಹಾಕೋತೀವಿ, ಲಾಸ್ಟಲ್ಲಿ 2 ಚೈನ್ ಹಾಕೊಂಡು ಈ ಪೆಟಲ್ನ ಫಿನಿಶ್ ಮಾಡ್ಕೋಬೇಕು. ಅವಾಗ ನಮಗೆ ನೀಟಾಗಿ ಪೆಟಲ್ ಬರುತ್ತೆ. ಸೊ ಇವಾಗ 3 ಪೆಟಲ್ಸ್ ಹಾಕಿದ್ದೈತಲ್ವ, ಇನ್ನೂ 5 ಪೆಟಲ್ಸ್ ಹಾಕೋಬೇಕು. ಇನ್ನೂ 5 ಪೆಟಲ್ಸ್ ನಾನು ಏನು ಹಾಕೊಳ್ತೀನಲ್ಲ ಆ ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಆಲ್ರೆಡಿ ವಿಡಿಯೋ ತುಂಬ ಲಾಂಗ್ ಆಗಿದೆ, ಸೊ ಹಾಗಾಗಿ ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ಲಾಸ್ಟ್ ಪೆಟಲ್ಲು. ಸೊ 3ನೇ ರೌಂಡಲ್ಲಿ ಲಾಸ್ಟ್ ಪೆಟಲ್ ಅಂದರೆ 8ನೇ ಪೆಟಲ್ಲು. ಇವಾಗ ಇದನ್ನ ನಾವು 2 ಚೈನ್ ಹಾಕೊಂಡ್ಮೇಲೆ ಈ ಚೈನ್ ಗ್ಯಾಪಿಗೆ ಹಾಕೋಬಾರ್ದು. ಸ್ಟಾರ್ಟಿಂಗ್ ನಾವು 6 ಚೈನ್ ಹಾಕೋಬೇಕಾದ್ರೆ ಹಾಕಿರ್ತೀವಲ್ವ, ನೋಡಿ ಇಲ್ಲಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲೊಂದು ಚೈನ್ ಹಾಕ್ಕೊಂಡು ಒಂದಿಷ್ಟುದ್ದ ಹುಲ್ಲನ್ನು ಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನಮಗೆ ಫ್ಲವರು ಕಂಪ್ಲೀಟ್ ಆಗಿದೆ. ಸೊ ಈ ಹುಲ್ಲನ್ನು ಇದೆಯಲ್ಲ, ಈ ಹುಲ್ಲನ್ನು ನಾವು ಹಿಂಭಾಗಕ್ಕೆ ಸ್ವಲ್ಪ ತೂರಿಸ್ಕೊಂಡು ಆಮೇಲೆ ನಾವು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು. ಹಿಂಬದಿಯಲ್ಲಿ ತೂರಿಸ್ಕೋಬೇಕು. 1 ಪೆಟಲ್ ಆಗುವಷ್ಟು ತೋರಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಹೀಗೆ. ಇದರಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ ಹುಲ್ಲನ್ನು, ಈ ಎಕ್ಸ್ಟ್ರಾ ಬಂದಿರೋ ಹುಲ್ಲನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈ ಹುಲ್ಲನ್ನು ಅಷ್ಟೇ ನೋಡಿ, ಇದನ್ನು 1-2 ನಾಟ್ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಫ್ಲವರ್ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂತ. ನೋಡಿ 8 ಪೆಟಲ್ಸ್ ಬಂದಿದೆ. 8 ಪೆಟಲ್ಸು 3 ಲೇಯರ್ ಅಲ್ಲಿ ಬಂದಿದೆ. 3 ಲೇಯರ್ಸ್ 8 ಪೆಟಲ್ಸ್ ಫ್ಲವರ್ ಇದು. ಸೊ ನೀವು ಬೇಕಾದ್ರೆ ಸೆಂಟ್ರಿಗೆ ಒಂದು ಹಾಫ್ ಪರ್ಲ್ ಬೀಟ್ ಹಾಕೋಬಹುದು ಅಥವಾ ಸ್ಟೋನ್ ಯಾವ್ದಾದ್ರು ಹಾಕೋಬಹುದು. ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಲುಕ್ ಇರುತ್ತೆ. ಸೊ ಈ ರೀತಿ ಫ್ಲವರ್ನ ಮಾಡಿಬಿಟ್ಟು ಮಕ್ಕಳಿಗೆ ಹೇರ್ ಬ್ಯಾಂಡ್ಸಿಗೆ ಅಥವಾ ನಮಗೆ ದೊಡ್ಡವರಿಗೇನೆ ಕ್ಲಿಪ್ಸಿಗೆ ಹಾಕೋಬಹುದು. ಸೊ ನಮಗೆ ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು, ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು, ಮಕ್ಕಳಿಗೆ ಡ್ರೆಸ್ಗಳು ಮ್ಯಾಚಿಂಗ್ ಆಗಿರ್ಬೋದು. ನಮಗೆ ಸೇಮ್ ಕಲರು ಹೊರಗಡೆ ಸಿಗೋದಿಲ್ಲ. ಸೊ ಸೇಮ್ ಕಲರ್ ಬೇಕು ಅಂದಾಗ ನಾವು ಈ ರೀತಿ ಹುಲ್ಲನ್ನು ತೊಗೊಂಡ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಥವಾ ನೀವು ಡ್ರೆಸ್ಸಿಗೆ ಸೆಂಟ್ರಿಗೆ ಈ ರೀತಿ ಫ್ಲವರ್ ಕೂಡ ಹಾಕ್ಕೋಬೋದು, ಮಕ್ಳಿಗೆ ಹಾಕ್ಬೋದು. ಸೊ ಮಕ್ಳ ಡ್ರೆಸ್ಸಲ್ಲಿ ಪ್ಲೇನ್ ಡ್ರೆಸ್ ಇದ್ದಾಗ ಸೆಂಟ್ರಿಗೆ ಈ ರೀತಿ ಫ್ಲವರ್ ಹಾಕೋಬಹುದು. 2-3 ಫ್ಲವರ್ ಹಾಕಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಫ್ಲವರ್ ಅಂದರೆ, ತುಂಬಾ ಕ್ಯೂಟಾಗಿ ಬಂದಿದೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹುಲ್ಲನ್ನ ಬಳಸ್ಕೊಂಡು ಬ್ಯೂಟಿಫುಲ್ ಆಗಿರೋ ಫ್ಲವರ್ನ ಅಂದ್ರೆ 8 ಪೆಟಲ್ದು 3 ಲೇಯರ್ ಅಲ್ಲಿ ಫ್ಲವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.